ನಮಸ್ಕಾರ ವೀಕ್ಷಕರೇ, ಪ್ರಖರ ಸುದ್ದಿಗೆ ಸ್ವಾಗತ. ಮುದ್ದೇಬಿಹಾಳದಲ್ಲಿ ಬಹು ನಿರೀಕ್ಷಿತ ಆಕ್ಸ್ಫರ್ಡ್ ಪಾಟೀಲ್ ಕಾಲೇಜು ಆರಂಭ. ಪಿಯುಸಿ ವಿಜ್ಞಾನ ಹಾಗೂ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜುಗಳ ಪ್ರವೇಶ ಪರೀಕ್ಷೆಗೆ ಹೆಸರುವಾಸಿಯಾಗಿರುವ ನಾಗರಬೆಟ್ಟದ ಆಕ್ಸ್ಫರ್ಡ್ ವಿಜ್ಞಾನ ಮಹಾವಿದ್ಯಾಲಯ ಮುದ್ದೇಬಿಹಾಳ ಸಮೀಪದ ಬಿದಿರುಕುಂದಿ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಿತವಾದ ಕಟ್ಟಡದಲ್ಲಿ ಆರಂಭವಾಗಲಿದ್ದು, ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯೋಗವಾಗಲಿದೆ ಎಂದು ಅಮಿತ್ ಪಾಟೀಲ್ ಹೇಳಿದರು. ಇವತ್ತು ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಪ್ರಸಕ್ತ ವರ್ಷ 2024-25 ಸಾಲಿನಲ್ಲಿ ನಮ್ಮ ಮುದ್ದೇಬಿಹಾಳದಲ್ಲಿ ಈ ವರ್ಷದಿಂದ ಆಕ್ಸ್ಫರ್ಡ್ ಪಾಟೀಲ್ ಮುದ್ದೇಬಿಹಾಳ ಈ ವರ್ಷದಿಂದ ನಮ್ಮ ಮುದ್ದೇಬಿಹಾಳದಲ್ಲಿ ಪ್ರಥಮ ವರ್ಷದ PU ಸೈನ್ಸ್ಗಳನ್ನು ಆರಂಭ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದೊಳಗೆ ಈ ವರ್ಷ ಸಹಿತ ನಮ್ಮ ಮುದ್ದೇಬಿಹಾಳದಲ್ಲಿ ಆಕ್ಸ್ಫರ್ಡ್ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ 2024 ಮುದ್ದೇಬಿಹಾಳದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಮುದ್ದೇಬಿಹಾಳದಲ್ಲಿ ಒಂದು ನೂತನವಾದ ಕಟ್ಟಡವನ್ನು ಆರಂಭ ಮಾಡಿದ್ದೀವಿ. ಅದು ಏನಿದೆ ಅಂದರೆ ಬಿದಿರುಕುಂದಿಯಲ್ಲಿ ಗೊರಟ್ಟಿ ಪೆಟ್ರೋಲ್ ಬಂಕ್ ವಿಭಾಗದಲ್ಲಿ ಆಲ್ರೆಡಿ ಗೊತ್ತಿರ್ಬೋದು. ಗೊರಟ್ಟಿ ಪೆಟ್ರೋಲ್ ಬಂಕ್ ವಿಭಾಗದಲ್ಲಿ ನಮ್ಮದು ಮುದ್ದೇಬಿಹಾಳ ಹೈಸ್ಕೂಲ್ ಇದೆ. ಅದ್ರ ಜೊತೆಗೆ ಆಕ್ಸ್ಫರ್ಡ್ PU ಸೈನ್ಸ್ ನಾವು ಮುದ್ದೇಬಿಹಾಳದಲ್ಲಿ ಒಂದು PUC ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಬರುವಂತಹ ದಿನಗಳಲ್ಲಿ ಇದೇ ಶನಿವಾರ 18/5/2024 ಒಂದು ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ 5, 6, 7 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ 28,000, ಎರಡನೇ ಬಹುಮಾನ 25,000, ಮೂರನೇ ಬಹುಮಾನ 23,000 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸಹಿತ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮೊದಲನೇ ಬಹುಮಾನ 58,000, 60,000, ಎರಡನೇ ಬಹುಮಾನ 58,000, ಮೂರನೇ ಬಹುಮಾನ 55,000. ಅವೆಲ್ಲ 50 ಅಂಕಗಳು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾವೆ. ಫಿಸಿಕ್ಸ್, ಸೈನ್ಸ್ ಮತ್ತು ಮ್ಯಾಥ್ಸ್ ಎಕ್ಸಾಮ್ ಅನ್ನು ಒಂದು ಅಟೆಂಡ್ ಆಗಬೇಕು. ಇನ್ನೊಂದು ನಮ್ಮ ಜನತೆಗೆ ಏನಾದ್ರು ಪೇರೆಂಟ್ಸ್ ಏನ್ ಕಾಡ್ತಾ ಇದೆ ಅಂದ್ರೆ ಮುದ್ದೇಬಿಹಾಳದಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾರೆ. ಆಲ್ರೆಡಿ ಈ ವರ್ಷ ರಿಸಲ್ಟ್ ಅನ್ನು ನೀವು ನೋಡಬೇಕಿದ್ದವರು 700 ಮೇಲೆ ಒಬ್ಬ ವಿದ್ಯಾರ್ಥಿ ಹೈಯೆಸ್ಟ್ ಬಂದು, ಅದರ ಜೊತೆಗೆ 600 ಮೇಲೆ 85 ವಿದ್ಯಾರ್ಥಿಗಳು ಅಂಕಗಳನ್ನು ಗಳಿಸಿದ್ದಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ರಿಸಲ್ಟ್ ಕೊಟ್ಟಿರುವಂತಹ ಏಕೈಕ ಸಂಸ್ಥೆ ಯಾವುದಾದ್ರೆ ಅದು ಓನ್ಲಿ ಆಕ್ಸ್ಫರ್ಡ್. ಮುದ್ದೇಬಿಹಾಳದಲ್ಲಿ ಒಂದು ಆಕ್ಸ್ಫರ್ಡ್ PU ಸೈನ್ಸ್ ಅನ್ನು ಆರಂಭ ಮಾಡ್ತಾ ಇದ್ದೀವಿ. ಏನ್ ಕಾಡ್ತಾ ಇದೆ ಅಂದ್ರೆ ಇದೇ ರಿಸಲ್ಟ್ ಮುದ್ದೇಬಿಹಾಳದಲ್ಲಿ ಕೊಡ್ತಾರಾ ಅಂತ ಈ ಪತ್ರಿಕೆ ಮುಖಾಂತರ ನಾನು ಒಂದು ಚಾಲೆಂಜ್ ಅನ್ನು ಮಾಡ್ತೀನಿ. ಬರುವಂತಹ ದಿನಗಳಲ್ಲಿ ನಮ್ಮ ಆಕ್ಸ್ಫರ್ಡ್ ನಾಗರಬೆಟ್ಟದಲ್ಲಿ ಏನು ರಿಸಲ್ಟ್ ಕೊಡ್ತಾ ಇದ್ವಲ್ಲ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಅನ್ನ ನಾವು ಮುದ್ದೇಬಿಹಾಳ ಆಕ್ಸ್ಫರ್ಡ್ PU ಸಂಸ್ಥೆಯಲ್ಲಿ ಕೊಡ್ತೀನಿ ಅಂತ ಈ ಉತ್ತರ ಕರ್ನಾಟಕದಲ್ಲಿಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಮ್ಮ ಸಂಸ್ಥೆಯು ಹೆಚ್ಚು ಉತ್ತೇಜನವನ್ನು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗೌರವವನ್ನು ಕೊಡ್ತೀವಿ. ಆದಷ್ಟು ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ಇದೇ ದಿನಾಂಕ 18/5/2024 ಶನಿವಾರದಂದು ನಮ್ಮ ಆಕ್ಸ್ಫರ್ಡ್ PU ಕಾಲೇಜ್ ಮುದ್ದೇಬಿಹಾಳದಲ್ಲಿ ಒಂದು ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡ್ ಅಂತ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ. ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಂತ ಹೇಳ್ತೀವಿ. ಗುಣಮಟ್ಟದ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಶಿಕ್ಷಣವನ್ನು ಕೊಡುವಲ್ಲಿ ನಾವು ಒತ್ತು ಕೊಟ್ಟಿದ್ದು, ಅದರ ಬಗ್ಗೆ ಮುದ್ದೇಬಿಹಾಳದಲ್ಲಿ ಆಕ್ಸ್ಫರ್ಡ್ PU ಸೈನ್ಸ್ ಕಾಲೇಜ್ ನೂತನವಾಗಿ 2024-25 ಸಾಲಿಗೆ ಪ್ರಾರಂಭ ಮಾಡಲು ಆಲ್ರೆಡಿ 15ನೇ ತಾರೀಕಿಗೆ ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿ ನಾವು ಮುದ್ದೇಬಿಹಾಳದಲ್ಲಿ ಹೈಸ್ಕೂಲ್ ಪ್ರಾರಂಭ ಮಾಡಿದ ನಂತರ ಪ್ರತಿ ವರ್ಷನೂ 95 ಮೇಲೆ ರಿಸಲ್ಟ್ ಕೊಡ್ತಾ ಬಂದು ಈ ವರ್ಷ 100 ನಮ್ಮ ಶಾಲೆಯ ಸಂಸ್ಥೆಯ ಆಡಳಿತಾಧಿಕಾರಿಯೂ ಆಗಿರುವ ಅಮಿತ್ ಪಾಟೀಲ್ ಪ್ರಕಾರ ಜೀನಿಯಸ್ ಅವಾರ್ಡ್ನಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿಕೊಂಡು ಕೇಳಿದ್ದಾರೆ.